ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನನಗೆ ತುಂಬಾ ಸ್ಟೂಡೆಂಟ್ಸ್ ಗಳು ಕೇಳ್ತಾ ಇದ್ರು, ಸರ್ ಕರೆಕ್ಷನ್ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ತಾರಾ, ಲಿಬರಲ್ ಆಗಿ ಮಾಡ್ತಾರಾ? 3 ಬೋರ್ಡ್ ಎಕ್ಸಾಮ್ ಇದೆ ಸರ್, ಸೊ 3 ಬೋರ್ಡ್ ಎಕ್ಸಾಮ್ 3 ಚಾನ್ಸ್ ಕೊಟ್ಟಿರ್ಲಿಕ್ಕೆ ಹೋಗಿ ಕರೆಕ್ಷನ್ ಸ್ಟ್ರಿಕ್ಟ್ ಆಗಿ ಮಾಡ್ತಾರಂತೆ, ಹೌದಾ ಅಂತ ಕೇಳ್ತಾ ಇದ್ದಿದ್ರು. ಸೊ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡ್ಲಿಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ, ಸರಿನಾ? ಸೊ ಈ ವಿಡಿಯೋವನ್ನ ನಾನು ಯಾರಿಂದ ಇನ್ಫಾರ್ಮೇಶನ್ ತಗೊಂಡಿದ್ದು ಕೇಳಿದ್ರೆ, ಯಾರು ಕರೆಕ್ಷನ್ಗೆ ಹೋಗ್ತಾರೆ ನೋಡಿ, ಕರೆಕ್ಷನ್ಗೆ ಹೋಗುವಂತ ಲೆಕ್ಚರರ್ ಜೊತೆ ಮಾತಾಡಿ ಅವ್ರ ಜೊತೆಯಿಂದ ಇನ್ಫಾರ್ಮೇಶನ್ ತಗೊಂಡು ಅದನ್ನ ನಿಮ್ ಮುಂದೆ ಹೇಳಲಿಕ್ಕೆ ನಾನು ಬರ್ತಾ ಇದ್ದೇನೆ. ನಾನು ಕರೆಕ್ಷನ್ಗೆ ಹೋಗೋದಿಲ್ಲ, ಯಾಕಂದ್ರೆ ನಾನು PUE ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇಲ್ಲ. ಸೊ ನಾನು IT ಅಲ್ಲಿ ವರ್ಕ್ ಮಾಡ್ತಾ ಇರೋದು, ಪ್ಲಸ್ ಪ್ಯಾರಲ್ ಅಲ್ಲಿ ನಾನು ಟೀಚ್ ಮಾಡ್ತಾ ಇದ್ದೇನೆ 7 ಇಯರ್ಸ್ ಇಂದ, ಅಂಡ್ ಕೋಚಿಂಗ್ ಸೆಂಟರ್ಸ್ ಮತ್ತೆ ಆನ್ಲೈನ್ ಅಲ್ಲಿ ಟೀಚ್ ಮಾಡ್ತಾ ಇದ್ದೇನೆ. ಸೊ ಐ ಆಮ್ ನಾಟ್ ಗೋಯಿಂಗ್ ಫಾರ್ ಎನಿ ವ್ಯಾಲ್ಯೂಯೇಷನ್. ನಾನು ಇವ್ಯಾಲ್ಯೂಯೇಷನ್ ಹೋಗೋದಿಲ್ಲ. ಸೊ ನಾನು ಇವ್ಯಾಲ್ಯೂಯೇಷನ್ ಹೋಗುವಂತ ಲೆಕ್ಚರರ್ಸ್ ಇಂದ ತಗೊಂಡಂತ ಇನ್ಫಾರ್ಮೇಶನ್ ನಿಮಗೆ ಹೇಳುವಂತ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೇನೆ. ಓಕೆ, ಸೊ ಒಂದು ವೇಳೆ ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ನಿಮಗೆ PUC ರಿಲೇಟೆಡ್ ಇರ್ಬೋದು, ಇಂಜಿನಿಯರಿಂಗ್ ರಿಲೇಟೆಡ್ ಇರ್ಬೋದು, ಅಥವಾ KCET ರಿಲೇಟೆಡ್ ಇರ್ಬೋದು, KEA ಕಡೆಯಿಂದ ಬರುವಂತ ಅಪ್ಡೇಟ್ಸ್ ಗಳಿರ್ಬೋದು, ನೋಟಿಫಿಕೇಶನ್ ಇರ್ಬೋದು, ಎಲ್ಲದೂ ಕೂಡ ಆನ್ ಟೈಮ್ ನಿಮ್ಗೆ ರೀಚ್ ಮಾಡುವಂತ ಕೆಲಸವನ್ನ ನಾನು ಮಾಡ್ತೇನೆ. ಸೊ ಈ ಚಾನಲ್ಗೆ ಹೊಸಬರಾಗಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋವನ್ನ ಟಿಲ್ ದ ಎಂಡ್ ವಾಚ್ ಮಾಡಿ. ನಿಮ್ಮಲ್ಲಿರುವಂತ ಎಲ್ಲ ಕನ್ಫ್ಯೂಷನ್ಸ್ ಗಳಿಗೂ ಕೂಡ ಇಲ್ಲಿ ಒಂದು ಆನ್ಸರ್ ಸಿಗುತ್ತೆ. ಆನ್ಸರ್ನ ಕೊಡೋ ಪ್ರಯತ್ನ ಮಾಡಿದ್ದೇನೆ. ಟಿಲ್ ದ ಎಂಡ್ ವಾಚ್ ಮಾಡಿ. ಒಂದು 7 to 10 ಮಿನಿಟ್ಸ್ ಇರುತ್ತೆ, ಸರಿನಾ? ಸೊ ಈಗ ವಿಡಿಯೋಗೆ ಬಂದ್ರೆ, ಸೊ ಎಲ್ಲರೂ ಕೇಳ್ತಾರೆ, ಸರ್ ಆಲ್ರೆಡಿ ಎಕ್ಸಾಮ್ ಆಗಿದೆ, ಇವಾಗ ಇವ್ಯಾಲ್ಯೂಯೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಯೂಶುವಲ್ ಆಗಿ ಏನಾಗುತ್ತೆ ಅಂತ ಕೇಳಿದ್ರೆ, ಅವರು ಹೇಳಿದ ಪ್ರಕಾರ ಯೂಶುವಲ್ ಆಗಿ ಏನಾಗುತ್ತೆ, ನಿಮ್ದು ಎಕ್ಸಾಮ್ ಎಂಡ್ ಆದ 1 ವೀಕ್ ನಂತರ PU ಡಿಪಾರ್ಟ್ಮೆಂಟ್ ಇಂದ ಒಂದು ಆರ್ಡರ್ ಬರುತ್ತೆ, ಇವ್ಯಾಲ್ಯೂಯೇಷನ್ ಆರ್ಡರ್ ಬರುತ್ತೆ. ಅದು ಕಾಲೇಜ್ ಪ್ರಿನ್ಸಿಪಲ್ ಬರುತ್ತೆ, ಪ್ರತಿ ಕಾಲೇಜ್ನ ಪ್ರಿನ್ಸಿಪಲ್ ಬರುತ್ತೆ. ಆ ಪ್ರಿನ್ಸಿಪಲ್ ಅವ್ರು ಏನ್ ಮಾಡ್ತಾರೆ, ಆ ಕಾಲೇಜ್ನ ಲೆಕ್ಚರ್ಸ್ ಗೆ ಅದನ್ನ ಫಾರ್ವರ್ಡ್ ಮಾಡಿ ಯಾರ್ಯಾರು ಯಾವ್ದು ಸೆಂಟರ್ಗೆ ಹೋಗ್ಬೇಕು ಅನ್ನೋದನ್ನ PU ಡಿಪಾರ್ಟ್ಮೆಂಟ್ ಅವರೇ ಡಿಸೈಡ್ ಮಾಡಿರ್ತಾರೆ. ಆ ಸೆಂಟರ್ಗೆ ಹೋಗ್ಬೇಕು. ಓಕೆ, ಯೂಶುವಲ್ ಆಗಿ ಮಾರ್ನಿಂಗ್ 8-8:30 ಅವ್ರು ಆ ಸೆಂಟರ್ಗೆ ಹೋಗ್ಬೇಕಾಗುತ್ತೆ. ಆ ಸೆಂಟರ್ಗೆ ಹೋದ ತಕ್ಷಣ ಅಲ್ಲಿ ಅವರಿಗೆ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ. ಒಂದನೇದು. ಎರಡನೇದು, ಅಲ್ಲಿ ಪೇಪರ್ ಎಷ್ಟು ಸ್ಟ್ರಿಕ್ಟ್ ಆಗಿರುತ್ತೆ ಕೇಳಿದ್ರೆ, ಇವ್ಯಾಲ್ಯೂಯೇಷನ್ ಸೆಂಟರ್ ಅಲ್ಲಿ ನಿಮ್ಗೆ ಅನ್ಕೊಳ್ಬಹುದು, ತುಂಬಾ ಜನರಿಗೆ ಇದೆಲ್ಲ ಇರುತ್ತೆ, ಏನು ಮಿಸ್ಕನ್ಸೆಪ್ಷನ್ ಇರುತ್ತೆ, ಮಿತ್ ಇರುತ್ತೆ. ಇಲ್ಲ, ಅಲ್ಲಿ ತುಂಬಾ ಈಸಿಯಾಗಿ ಏನು ಸೆಂಟರ್ ಇರುತ್ತೆ, ಸೆಂಟರ್ ಅಲ್ಲಿ ಈಸಿಯಾಗಿ ಯಾರು ಕೂಡ ಹೋಗ್ಬಹುದು, ಅದೆಲ್ಲ ಇಲ್ಲ. ತುಂಬಾ ಸ್ಟ್ರಿಕ್ಟ್ ಆಗಿರುತ್ತೆ. ಪೇಪರ್ನ ಅಷ್ಟು ಏನ್ ಹೇಳ್ತಾರೆ, ಸೀಕ್ರೆಟ್ ಆಗಿ ಇಟ್ಟಿರ್ತಾರೆ. ಯಾರಿಗೂ ಕೂಡ ಅದನ್ನ ಸುಮ್ನೆ ತೆಗಿಲಿಕ್ಕೆ ಆಗೋದಿಲ್ಲ, ಸೀಲ್ ಆಗಿರುತ್ತೆ. ಸೊ ಇಂಥ ಸೆಂಟರ್ ಅಲ್ಲಿ ಹೀಗಿರುತ್ತೆ, ಸರಿನಾ? ಸೊ ಇದು ಅದಾದ್ಮೇಲೆ ಇವ್ಯಾಲ್ಯೂಯೇಷನ್ ಬಂದಾಗ, ಸರ್ ಸ್ಟ್ರಿಕ್ಟ್ ಆಗಿರತ್ತಾ, ಲಿಬರಲ್ ಆಗಿರತ್ತಾ? ಸೊ ಸ್ಟ್ರಿಕ್ಟ್ ಲಿಬರಲ್ ಅಂತ ಏನು ಇರೋದಿಲ್ಲ. ಅಂದ್ರೆ ಯೂಶುವಲ್ ಆಗಿ ರೆಗ್ಯುಲರ್ ಆಗಿ ಸ್ಟ್ರಿಕ್ಟ್ ಲಿಬರಲ್ ಆಗಿ ಇರೋದಿಲ್ಲ. ನೀವ್ ಏನ್ ಬರ್ದಿರ್ತೀರ ನೋಡಿ, ಅದಕ್ಕೆ ಮಾರ್ಕ್ಸ್ ಕೊಡ್ತಾರೆ. ಓಕೆ, ಸೊ ನಿಮ್ಗಲ್ಲಿ ಹೋದಾಗ ನಿಮ್ಗಲ್ಲಿ ಏನ್ ಹೇಳ್ತಾರೆ, ಒಂದು ಇದರಲ್ಲಿ ಇವ್ಯಾಲ್ಯೂಯೇಷನ್ ಸೆಂಟರ್ ಅಲ್ಲಿ ಒಂದು ಅಸಿಸ್ಟೆಂಟ್ ಎಕ್ಸಾಮಿನರ್ ಅಂತ ಇರ್ತಾರೆ, ಇನ್ನೊಂದು ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ಸ್ ಅಂತ ಇರ್ತಾರೆ, ಥರ್ಡ್ ಒಂದು ಚೀಫ್ ಎಕ್ಸಾಮಿನರ್. ಓಕೆ, ಅಸಿಸ್ಟೆಂಟ್ ಎಕ್ಸಾಮಿನರ್ ಅಂತ ಹೇಳಿದ್ರೆ ಫಸ್ಟ್ ನಿಮ್ಮ ಕರೆಕ್ಷನ್ ಇದು ಪೇಪರ್ನ ಕರೆಕ್ಷನ್ ಮಾಡೋದು ಅಸಿಸ್ಟೆಂಟ್ ಎಕ್ಸಾಮಿನರ್. ಮೊದಲು ಏನಾಗ್ತಾ ಇದ್ದಿತ್ತು ಅಂತ ಕೇಳಿದ್ರೆ, ಪ್ರೀವಿಯಸ್ಲಿ ಒಂದು 2020 ಹಿಂದ್ಗಡೆ ಯಾರ್ಯಾರು ಹೆಚ್ಚು ಎಕ್ಸ್ಪೀರಿಯನ್ಸ್ ಇರ್ತಾರೆ ನೋಡಿ, more than 5 years, more than 6 years ಎಕ್ಸ್ಪೀರಿಯನ್ಸ್ ಇದ್ದ ಲೆಕ್ಚರರ್ಸ್ ಅನ್ನ ಮಾತ್ರ ಇಲ್ಲಿ ಅಸಿಸ್ಟೆಂಟ್ ಎಕ್ಸಾಮಿನರ್ಸ್ ಆಗಿ ಕರೆಸ್ತಾ ಇದ್ದಿದ್ರು. ಬಟ್ ಇವಾಗ ಹೀಗಿಲ್ಲ, ಇವಾಗ ಆಗಿಲ್ಲ. ಯಾರ್ಯಾರು ಇವಾಗ 1 year ಅಥವಾ 2 year ಎಕ್ಸ್ಪೀರಿಯನ್ಸ್ ಇರುವಂತ ಎಲ್ಲ PUC ಲೆಕ್ಚರರ್ಸ್ ಅನ್ನ ಕರೆಸ್ತಾರೆ ಆಲ್ಮೋಸ್ಟ್. ಮತ್ತೆ ಈಗ ರೀಸೆಂಟ್ ಆಗಿ ಏನಾಗಿದೆ, ಜಾಸ್ತಿ ಸೆಂಟರ್ಸ್ ಗಳನ್ನು ಓಪನ್ ಮಾಡಿದ್ದಾರೆ. ಅಂದ್ರೆ ಯಾವ್ದಕ್ಕೆ, ಈ ಕರೆಕ್ಷನ್ ಆಗ್ಲಿಕ್ಕೆ. ಅದಕ್ಕೆ ಮೊದಲು ಟೈಮ್ ತಗೊಳ್ತಾ ಇದ್ದಿತ್ತು, ಬಟ್ ಇವಾಗ ಟೈಮ್ ತಗೊಳ್ಳೋದಿಲ್ಲ. ಯಾಕಂತ ಕೇಳಿದ್ರೆ, ಹೆಚ್ಚು ಎಕ್ಸಾಮ್ ಇದು ಯಾವುದು ಕರೆಕ್ಷನ್ ಮಾಡುವಂತ ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಸೊ ಅವಾಗ ನಿಮ್ಗೆ ಏನಾಗುತ್ತೆ ಅಂತ ಕೇಳಿದ್ರೆ, ಕರೆಕ್ಷನ್ ಬೇಗ ಆಗುತ್ತೆ. ಓಕೆ, ಮತ್ತೊಂದು, ಈ ಅಸಿಸ್ಟೆಂಟ್ ಎಕ್ಸಾಮಿನರ್ಸ್ ಮೊದಲು more than 5 years ಎಕ್ಸ್ಪೀರಿಯನ್ಸ್ ಇದ್ದವ್ರನ್ನ ತಗೊಳ್ತಾ ಇದ್ರು, ಬಟ್ ಇವಾಗ ಆಗಿಲ್ಲ. 1 year 2 years ಎಕ್ಸ್ಪೀರಿಯನ್ಸ್ ಇದ್ದವ್ರನ್ನು ಕೂಡ ಅಸಿಸ್ಟೆಂಟ್ ಎಕ್ಸಾಮಿನರ್ ಆಗಿ ಕರ್ಸ್ಕೊಳ್ತಾರೆ. ಓಕೆ, ಸೊ ಅವ್ರ ಮೇಲ್ಗಡೆ ಯಾರು ಇರ್ತಾರೆ, ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ಸ್ ಅಂತ ಇರ್ತಾರೆ. ಈಗ ಅಸಿಸ್ಟೆಂಟ್ ಎಕ್ಸಾಮಿನರ್ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಒಂದು 5+ ಅಥವಾ 6 ಅಸಿಸ್ಟೆಂಟ್ ಎಕ್ಸಾಮಿನರ್ಗೆ ಒಬ್ರು ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ಸ್ ಅಂತ ಇರ್ತಾರೆ. ಫಸ್ಟಿಗೆ ಈ ಅಸಿಸ್ಟೆಂಟ್ ಎಕ್ಸಾಮಿನರ್ಸ್ ಅವರಿಗೆ ಒಂದಿಷ್ಟು ಕರೆಕ್ಷನ್ಸ್ ಮಾಡ್ಲಿಕ್ಕೆ ಪೇಪರ್ಸ್ ಗಳನ್ನ ಕೊಡ್ತಾರೆ. ಪರ್ ಡೇ ಇಂತಿಷ್ಟು ಪೇಪರ್ಸ್ ಅನ್ನ ಕರೆಕ್ಷನ್ ಮಾಡ್ಲಿಕ್ಕೆ ಹೇಳ್ತಾರೆ. ಈಗ 20+, ಮೊದಲೆಲ್ಲ 24 ಆ ತರ ಇದು ಮಾಡ್ತಿದ್ರಂತ, ಈಗ 13 ಕೊಡಬಹುದು. ಬಟ್ ಬೇಸಿಕಲಿ 20+, ನಾನು ಇದು ಎಕ್ಸಾಕ್ಟ್ ಕೌಂಟ್ ಹೇಳ್ತಾ ಇಲ್ಲ, 20+ ಪೇಪರ್ಸ್ ಅವ್ರು ಕರೆಕ್ಷನ್ ಮಾಡ್ತಾರೆ. ಇವರು ಕರೆಕ್ಷನ್ ಮಾಡಿ ಆದ್ಮೇಲೆ ಅದನ್ನ ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ಸ್ ನೋಡ್ತಾರೆ, ಕ್ರಾಸ್ ಚೆಕ್ ಮಾಡ್ತಾರೆ. ಈಗ ಒನ್ಸ್ ಅಸಿಸ್ಟೆಂಟ್ ಎಕ್ಸಾಮಿನರ್ ಕರೆಕ್ಷನ್ ಮಾಡಿದ ನಂತರ ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ಸ್ ಕೈಗೆ ಹೋದಾಗ ನಿಮ್ಗೆ ಬಂದಿರೋ ಮಾರ್ಕ್ಸ್ ಅಲ್ಲಿ ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು.
ಅವ್ರ ಕೈಗೆ ಹೋದ ತಕ್ಷಣ ಅದು ಕಡಿಮೆನೇ ಆಗ್ಬೇಕಂತಿಲ್ಲ. ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ತಾರೆ. ಈ ಅಸಿಸ್ಟೆಂಟ್ ಎಕ್ಸಾಮಿನರ್ ಕರೆಕ್ಷನ್ ಮಾಡಿದ್ದನ್ನ ಕ್ರಾಸ್ ಚೆಕ್ ಮಾಡ್ತಾರೆ. ಅದರಲ್ಲಿ ಏನಾದ್ರು ಜಾಸ್ತಿ ಆಗ್ಬೇಕು ಅಂತಿದ್ರೆ ಅವ್ರು ಜಾಸ್ತಿ ಮಾಡ್ತಾರೆ. ಯಾಕಂದ್ರೆ ಫ್ರಂಟ್ ಪೇಜ್ ಅಲ್ಲಿ ಈ ಇಂಥ ಕ್ವಶನ್ಗೆ ಇಷ್ಟು ಮಾರ್ಕ್ಸ್ ಬಂದಿದೆ ಅಂತ ಯಾರು ಅಸಿಸ್ಟೆಂಟ್ ಎಕ್ಸಾಮಿನರ್ ಎಂಟ್ರಿ ಮಾಡಿರ್ತಾರೆ, ಇವ್ರು ಅದನ್ನ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ನಿಮ್ಗೆ ಅದರಿಂದ ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಅಂದ್ರೆ ಲೀಸ್ಟ್ 2 ಟೈಮ್ಸ್ ಅಂತೂ ನಿಮ್ಗೆ ಕ್ರಾಸ್ ಚೆಕ್ ಆಗುತ್ತೆ. ಎಲ್ರು ಈಗ ಒಳ್ಳೆ ಬರ್ದವರಿಗೆ ಒಂದು ತಲೆಯಲ್ಲಿ ಇರುತ್ತೆ, ಬೇಕಂತ ಎಲ್ಲೋ ಮಾರ್ಕ್ಸ್ ಅನ್ನ ಮಿಸ್ ಮಾಡ್ಬೋದು, ಅಥವಾ ಅಂದ್ರೆ ಮಾರ್ಕ್ಸ್ ಅನ್ನ ಕೊಡದೇ ಇರ್ಬೋದು, ಅಥವಾ ಮಿಸ್ ಮಾಡಿರ್ಬೋದು. ಯಾವ್ದೋ ಒಂದು ಕ್ವಶನ್ಸ್ಗೆ ಆನ್ಸರ್ಗೆ ಮಾರ್ಕ್ಸ್ ಅನ್ನ ಕೊಡೋದು ಮಿಸ್ ಮಾಡ್ಬೋದು. ಈ ತರ ಏನೂ ಟೆನ್ಷನ್ ಇಲ್ಲ. ಅಟ್ಲೀಸ್ಟ್ ನಿಮ್ಮ ಪೇಪರ್ 2 ಟೈಮ್ಸ್ ಚೆಕ್ ಆಗಿ ಬಂದೇ ಬರುತ್ತೆ. ಒಂದು ಅಸಿಸ್ಟೆಂಟ್ ಎಕ್ಸಾಮಿನರ್, ಇನ್ನೊಂದು ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್. ಈ ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ ಮೇಲ್ಗಡೆ ಚೀಫ್ ಎಕ್ಸಾಮಿನರ್ ಅಂತ ಇರ್ತಾರೆ. ಈಗ ನೋಡಿ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗಳಲ್ಲಿ ಮಿಸ್ಕನ್ಸೆಪ್ಷನ್ ಇರುತ್ತೆ. 97+ ಕೊಡೋದಿಲ್ಲ, ಅಥವಾ 100/100 ಕೊಡೋದಿಲ್ಲ. ಎಲ್ಲಾದ್ರೂ ಮಾರ್ಕ್ಸ್ ಅನ್ನ ಕಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಅಂದ್ರೆ 100/100 ಕೊಡ್ಲಿಕ್ಕೆ ಅಂದ್ರೆ ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ ಅಂತಾರೆ. ಯಾಕೆ ಕೇಳಿದ್ರೆ, ಇಲ್ಲಿ ನೋಡಿ, ಅವ್ರು ಹೇಳಿದ ಇನ್ಫಾರ್ಮೇಶನ್ ಪ್ರಕಾರ ಯಾರಿಗೆ 95+ ಬಂದಿರುತ್ತೆ ಅಥವಾ 97+ ಬಂದಿರುತ್ತೆ ಅಂತ ಸ್ಟೂಡೆಂಟ್ಸ್ ಗಳ ಪೇಪರ್ ಅನ್ನ ಈ ಅಸಿಸ್ಟೆಂಟ್ ಎಕ್ಸಾಮಿನರ್ಸ್ ಇದ್ದಾರೆ ನೋಡಿ, ಅವರು ಚೀಫ್ ಎಕ್ಸಾಮಿನರ್ ಇದ್ದಾರೆ ನೋಡಿ, ಅವರ ಸೆಂಟರ್ಗೆ ಹೋಗಿ, ಅವ್ರು ಒಂದ್ ಕಡೆ ಆಫೀಸಲ್ಲಿ ಕೂತ್ಕೊಂಡಿರ್ತಾರೆ. ಅಲ್ಲೇ ಆ ಸೆಂಟರ್ ಅಲ್ಲಿ ಒಂದು ಆಫೀಸಲ್ಲಿ ಕೂತ್ಕೊಂಡಿರ್ತಾರೆ. ಅಲ್ಲಿ ಹೋಗಿ ಅವರಿಗೆ ತೋರಿಸ್ಬೇಕು. ಯಾವಾಗ 97+ ಬಂದ್ರೆ 97+ ಬಂದ್ರೆ ಅಲ್ಲಿ ಹೋಗಿ ಅವರಿಗೆ ತೋರಿಸ್ಬೇಕು. ಅವರು ಕ್ರಾಸ್ ಚೆಕ್ ಮಾಡ್ತಾರೆ. ಅವರು ಕ್ರಾಸ್ ಚೆಕ್ ಮಾಡಿದ ತಕ್ಷಣ, ಇನ್ ಕೇಸ್ ನೀವು ಬರ್ದಿರೋ ಮಾರ್ಕ್ಸ್, ಐ ಮೀನ್ ಬರ್ದಿರೋ ಆನ್ಸರ್ಸ್ ತುಂಬಾ ಪರ್ಫೆಕ್ಟ್ ಆಗಿದ್ರೆ ಅವ್ರೇನು ಮಾರ್ಕ್ಸ್ ಅನ್ನ ತೆಗಿಯೋದಿಲ್ಲ. ಓಕೆ, ಮಾರ್ಕ್ಸ್ ಏನ್ ತೆಗಿಬೇಕು ಅಂತ ಏನು ಕಂಪಲ್ಸರಿ ಇಲ್ಲ. ನೀವು ಅನ್ಕೊಳ್ಬಹುದು 97+ ಬಂದ ತಕ್ಷಣ ಇವರು ಮಾರ್ಕ್ಸ್ ಅನ್ನ ತೆಗಿಲಿಕ್ಕೆ ಟ್ರೈ ಮಾಡ್ತಾರೆ, ಇಲ್ಲ. ಸೊ ಏನಂತ ಕೇಳಿದ್ರೆ, ಈಗ ಕೆಲವೊಂದು ಇವ್ಯಾಲ್ಯೂಯೇಟರ್ ಏನ್ ಮಾಡ್ತಾರೆ, 97+ ಬಂದ ತಕ್ಷಣ ಇನ್ನು ಮತ್ತೆ ಚೀಫ್ ಎಕ್ಸಾಮಿನರ್ ಹತ್ರ ಹೋಗಿ ಅದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕು. ಅವರು ಮತ್ತೆ ಕ್ರಾಸ್ ಚೆಕ್ ಮಾಡುವ ತಕ್ಷಣ ಮಾಡೋವರೆಗೂ ನಾವಲ್ಲಿ ವೆಯ್ಟ್ ಮಾಡಬೇಕು. ಅದೆಲ್ಲದನ್ನ ನೋಡ್ಕೊಂಡು ಆದಷ್ಟು ಸ್ವಲ್ಪ 97+ ಬರ್ದೇ ಇದ್ದಾಗೆ ನೋಡ್ತಾರೆ. ಬಟ್ ನಿಮ್ಗೆ 97+ ಏನೇ ಕರೆಕ್ಷನ್ ಮಾಡಿದ್ರು 97+ ಬರ್ಲೇಬೇಕು ಅಂತಿದ್ರೆ ಅವ್ರು ಏನೂ ಸ್ಟ್ರಿಕ್ಟ್ ಕರೆಕ್ಷನ್ ಮಾಡೋದಿಲ್ಲ. ಇದೊಂದು ನೆನ್ಪಿಟ್ಕೊಳ್ಳಿ, ಸರಿನಾ? ಸರ್ 97+ ಬರೋದಿಲ್ವಾ? ಬರುತ್ತೆ. ನೀವು ಬರ್ದಿದ್ದಿದ್ರೆ ಖಂಡಿತ ಬರುತ್ತೆ. 97+ ಬಂದ್ರೆ ಅದು 3 ಟೈಮ್ಸ್ ಚೆಕ್ ಆಗಿ ಬರುತ್ತೆ. ಒಂದು ಅಸಿಸ್ಟೆಂಟ್ ಎಕ್ಸಾಮಿನರ್, ಇನ್ನೊಂದು ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್, ಥರ್ಡ್ ಒನ್ ಚೀಫ್ ಎಕ್ಸಾಮಿನರ್. ಅದೇ ನಿಮ್ಗೆ 95, 96 ವರೆಗೆ ಅಸಿಸ್ಟೆಂಟ್ ಎಕ್ಸಾಮಿನರ್ ಮತ್ತೆ ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ ವರೆಗೆ ಹೋಗುತ್ತೆ. ಬಟ್ ಅಲ್ಲಿ ಸ್ಟ್ರಿಕ್ಟ್ ಕರೆಕ್ಷನ್ ಆಗೋದಿಲ್ಲ. ಮೋಸ್ಟ್ ಆಫ್ ದ ಟೈಮ್ ಏನ್ ಹೇಳ್ತಾರೆ ಗೊತ್ತುಂಟ ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್, ಇಲ್ಲ ಸ್ಟೂಡೆಂಟ್ಸ್ ಗಳು ಬರ್ದಿದ್ದಿದ್ರೆ ಕೊಟ್ಟು ಬಿಡಿ, ಸ್ಟ್ರಿಕ್ಟ್ ಕರೆಕ್ಷನ್ ಮಾಡಿ ಅಂತ ಯಾವತ್ತೂ ಹೇಳೋದಿಲ್ಲ. ಮತ್ತೊಂದು ಏನು ಅಂತ ಕೇಳಿದ್ರೆ, ಇಟ್ ಡಿಪೆಂಡ್ಸ್ ಆನ್ ದಿ ಮೂಡ್ ಆಫ್ ದಿ ಏನ್ ಹೇಳ್ತಾರೆ, ಕರೆಕ್ಷನ್ ಇವ್ಯಾಲ್ಯೂಯೇಟರ್ದು ಮೂಡ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಹಾಗಂತ ಮೂಡ್ ಅವರದ್ದು ಖರಾಬ್ ಆಗಿದೆ ಅಂತ ಅನ್ಕೊಂಡು ನಿಮಗೆ ಮಾರ್ಕ್ಸ್ ಅನ್ನು ಕಟ್ ಮಾಡೋದಿಲ್ಲ ಅವರು. ಓಕೆ, ಸೊ ಅವ್ರಿಗೆ ಒಂದು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಂತ ಕೊಟ್ಟಿರ್ತಾರೆ. ಆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಚೆಕ್ ಮಾಡ್ತಾರೆ. ಆಸ್ ಪರ್ ದ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಇದ್ರೆ 100% ನಿಮ್ ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಓಕೆ, ಒಂದೇ ಒಂದು ಏನಂತ ಕೇಳಿದ್ರೆ 97+ ಹೋದಾಗ ಅದು ಚೀಫ್ ಎಕ್ಸಾಮಿನರ್ ರೂಮಿಗೆ ಹೋಗುತ್ತೆ. ಅಲ್ಲಿ ಅವರು ಒಂದ್ ಟೈಮ್ ಕ್ರಾಸ್ ಚೆಕ್ ಮಾಡ್ತಾರೆ ಅಷ್ಟೇ. ದಟ್ಸ್ ಆಲ್. ಓಕೆ, ಸೊ ಇದಿಷ್ಟು ಗೊತ್ತಿರ್ಲಿ. ಏನು ಕರೆಕ್ಷನ್ ತುಂಬಾ ಸ್ಟ್ರಿಕ್ಟ್ ಆಗುತ್ತೆ, ಲಿಬರಲ್ ಆಗುತ್ತೆ ಅದೇನಿಲ್ಲ. ಕರೆಕ್ಷನ್ ಯೂಶುವಲ್ ಆಗಿ ನೀವು ಹೇಗ್ ಮಾಡ್ತೀರಾ ಅದಕ್ಕೆ ಕೊಡ್ತಾರೆ. ಓಕೆ, ಮತ್ತೊಂದು ಸರ್ ಏನ್ ಹೇಳ್ತಾರೆ, ನಾನೀಗ ಬೆಂಗಳೂರಲ್ಲಿ ಎಕ್ಸಾಮ್ ಬರ್ದಿದ್ದೇನೆ, ಅಥವಾ ನಾನು ಇವಾಗ ಮ್ಯಾಂಗ್ಳೂರಲ್ಲಿ ಬರ್ದಿದ್ದೇನೆ, ಮೈಸೂರಲ್ಲಿ ಬರ್ದಿದ್ದೇನೆ, ತುಮಕೂರಲ್ಲಿ ಬರ್ದಿದ್ದೇನೆ, ಹಾಸನದಲ್ಲಿ ಬರ್ದಿದ್ದೇನೆ. ನಮ್ಮ ಪೇಪರ್ ನಮ್ಮ ಸೆಂಟರ್ಸ್ ಅಲ್ಲೇ ಇರುತ್ತಾ ಅಥವಾ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲೇ ಇರುತ್ತಾ? ಇಲ್ಲ. ಪೇಪರ್ಸ್ ಗಳು ಏನಾಗುತ್ತೆ ಅಂತ ಕೇಳಿದ್ರೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಕ್ರಾಸ್ ದ ಡಿಸ್ಟ್ರಿಕ್ಟ್ಸ್. ನಿಮ್ಮ ಪೇಪರ್ ಬೆಂಗಳೂರಿನ ಪೇಪರ್ ಮ್ಯಾಂಗ್ಳೂರಿಗೆ ಹೋಗ್ಬೋದು, ಮ್ಯಾಂಗ್ಳೂರಿನ ಪೇಪರ್ ಹಾಸನಕ್ಕೆ ಬರ್ಬೋದು, ಹಾಸನದ ಪೇಪರ್ ಚಿಕ್ಕಮಗಳೂರಿಗೆ ಹೋಗ್ಬೋದು, ಚಿಕ್ಕಮಗಳೂರಿನ ಪೇಪರ್ ಲೈಕ್ ಮೈಸೂರಿಗೆ ಬರ್ಬೋದು, ಮೈಸೂರಿಂದ ಶಿವಮೊಗ್ಗ. ಇಟ್ ಡಿಪೆಂಡ್ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಸೊ ಇಲ್ಲಿನ ಪೇಪರ್ ಇಲ್ಲಿಗೆ ಬರಬೇಕು. ನಾರ್ತ್ ಕರ್ನಾಟಕದ ಪೇಪರ್ ಈಗ ಬಳ್ಳಾರಿ ಇರ್ಬೋದು, ಕೊಪ್ಪಳ ಇರ್ಬೋದು, ರಾಯಚೂರು, ಕಲಬುರ್ಗಿ, ಯಾದಗಿರಿ, ಅಲ್ಲಿನ ಪೇಪರ್ ಇನ್ಯಾವುದೋ ಸೌತ್ ಕರ್ನಾಟಕಕ್ಕೆ ಹೋಗ್ಬೋದು, ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಓಕೆ, ಹಾಗಾದ್ರೆ ಎಕ್ಸಾಮಿನರಿಗೆ ಅದು ಗೊತ್ತಾಗತ್ತಾ ಸರ್, ಯಾವ ಡಿಸ್ಟ್ರಿಕ್ಟ್ ಇಂದ ಅವರಿಗೆ ಪೇಪರ್ ಬಂದಿದೆ ಅಂತ ಗೊತ್ತಾಗತ್ತಾ? ಆಕ್ಚುಲಿ ಏನ್ ಹೇಳ್ಬೇಕು ಅಂತ ಕೇಳಿದ್ರೆ ಅವ್ರಿಗೆ ಒಂದು ಐಡಿಯಾ ಸಿಗ್ಬೋದು ಅಷ್ಟೇ. ಬಟ್ ಎಕ್ಸಾಕ್ಟ್ ಆಗಿ ಇದೇ ಡಿಸ್ಟ್ರಿಕ್ಟ್ ಇಂದ ಬಂದಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂದ್ರೆ ಬೇಸ್ಡ್ ಆನ್, ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ಈಗ ಎಂ ಅಂತ ಬಂದ್ರೆ ಮೇ ಬಿ ಮ್ಯಾಂಗ್ಳೂರಿಂದ ಬಂದಿರ್ಬೋದೇನೋ. ಅಂದ್ರೆ ಎಂ ಅಂತ ಇರೋದಿಲ್ಲ, ಆಕ್ಚುಲಿ ಮ್ಯಾಂಗ್ಳೂರ್ ದಕ್ಷಿಣ ಕನ್ನಡದು. ಬಟ್ ಎಂ ಅಂತ ಬಂದ್ರೆ, ನಾನು ಹೇಳ್ತಾ ಇರೋದು ಎಕ್ಸಾಂಪಲ್ ಕೊಡ್ತಾ ಇರೋದು, ಬಿ ಅಂತ ಇದ್ರೆ ಮೇ ಬಿ ಬೆಳ್ಳಾರಿ ಇರ್ಬೋದು, ಬಾಗಲಕೋಟೆ ಇರ್ಬೋದು. ಒಂದು ಜಸ್ಟ್ ಒಂದು ಗೆಸ್ ಮಾಡ್ಬೋದು ಅಷ್ಟೇ. ಬಟ್ ಎಕ್ಸಾಕ್ಟ್ಲಿ ಇದೇ ಡಿಸ್ಟ್ರಿಕ್ಟ್ ಇಂದ ಬಂದಿದೆ ಅಂತ ಯಾವ ಇವ್ಯಾಲ್ಯೂಯೇಟರ್ಗೂ ಗೊತ್ತಾಗೋದಿಲ್ಲ. ಒಂದು ಗೆಸ್ ಮಾಡ್ಬೋದು. ಈಗ ಯು ಅಂತ ಬಂದ್ರೆ ಮೇ ಬಿ ಉಡುಪಿಯಿಂದ ಬಂದಿರ್ಬೋದು, ಸಿ ಅಂತ ಬಂದ್ರೆ ಚಿಕ್ಕಮಗಳೂರು ಅಂತ ಅವರೊಂದು ಗೆಸ್ ಮಾಡ್ಬೋದು. ಬಟ್ ಎಕ್ಸಾಕ್ಟ್ ಆಗಿ ಇದೇ ಡಿಸ್ಟ್ರಿಕ್ಟ್ ಇಂದ ಪೇಪರ್ ನಮ್ಗೆ ಬಂದಿದೆ ಅಂತ ಈವನ್ ಇವ್ಯಾಲ್ಯೂಯೇಟರ್ಗೂ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಮತ್ತೊಂದು ಇದಿಷ್ಟ ಆಯ್ತಾ? ಇದಿಷ್ಟು ನಿಮ್ಗೆ ಗೊತ್ತಾಗಿದೆ. ಅದಾದ್ಮೇಲೆ ಸರ್ ರೆನ್ಯುಮರೇಷನ್ ಇರುತ್ತಾ ಯಾರಿಗೆ? ಇವರಿಗೆ
ಇವ್ಯಾಲ್ಯೂಯೇಟರ್ಗೆ ಈಗ ಎಕ್ಸ್ಟ್ರಾ ಇರುತ್ತೆ ನೋಡಿ. ಈಗ ಅವರಿಗೆ ಇದಕ್ಕೆ ಹೋಗ್ತಾರೆ, ಏನು ಕರೆಕ್ಷನ್ಗೆ ಹೋಗ್ತಾರೆ, ಅವ್ರಿಗೆ ಎಕ್ಸ್ಟ್ರಾ ರೆಮ್ಯುನರೇಷನ್ ಏನಾದ್ರು ಇರುತ್ತಾ ಅಂತ ಕೇಳ್ಬೋದು ನೀವು. ರೆಮ್ಯುನರೇಷನ್ ಇರುತ್ತೆ. ಓಕೆ, ಸೊ ಅದು ನಮ್ಗೆ ಬೇಡ. ರೆಮ್ಯುನರೇಷನ್ ಏನಂತ ಕೇಳಿದ್ರೆ, ಅವ್ರು ಇಂತಿಷ್ಟು ದಿವಸ ಇದು ಮಾಡಿದ್ರೆ ಅವ್ರಿಗೆ ಒಂದಿಷ್ಟು 15,000 20,000, ಅಥವಾ ನಿಮ್ಗೆ ಸೆಂಟರ್ಸ್ ತುಂಬಾ ದೂರದಲ್ಲಿದ್ರೆ ಅವರಿಗೆ ಅಪ್ ಅಂಡ್ ಡೌನ್ ಚಾರ್ಜ್ ಟಾಡಾ ಅಂತ ಒಂದು ಕೊಡ್ತಾರೆ. ಸೊ ಅದನ್ನು ಸೇರಿಸಿ ಸ್ವಲ್ಪ ಎಕ್ಸ್ಟ್ರಾ ಕೊಡ್ತಾರೆ. ರೆಮ್ಯುನರೇಷನ್ ನಮ್ಗೆ ಬೇಡ, ಆಯ್ತಾ. ಅದು ಅವರದ್ದು ಇನ್ನು ಯಾರು ಇವ್ಯಾಲ್ಯೂಯೇಟ್ ಮಾಡ್ಲಿಕ್ಕೆ ಹೋಗ್ತಾರೆ ಅವ್ರಿಗೆ ಎಕ್ಸ್ಟ್ರಾ ರೆಮ್ಯುನರೇಷನ್ ಕೊಟ್ಟೆ ಕೊಡ್ತಾರೆ, ಸರಿನಾ. ಸೊ ಇದಿಷ್ಟ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ವರಿ ಮಾಡ್ಕೊಳ್ಬೇಡಿ, ಸ್ಟ್ರಿಕ್ಟ್ ಆಗತ್ತಾ ಲಿಬರಲ್ ಆಗತ್ತಾ. ನೀವು ಬರ್ದಿದ್ದಿದ್ರೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಇರುತ್ತೆ, ಅದನ್ನ ನೋಡ್ತಾರೆ, 100% ಮಾರ್ಕ್ಸ್ ಕೊಡ್ತಾರೆ. ನೀವೇನು ವರಿ ಮಾಡ್ಕೊಳ್ಳೋದು ಬೇಡ, ಸರಿನಾ. ಸೊ ಇದಿಷ್ಟು ಏನು ಕರೆಕ್ಷನ್ ರಿಲೇಟೆಡ್ ಆಗಿದೆ, ಸರಿನಾ. ಇದ್ರ ರಿಲೇಟೆಡ್ ಏನಾದ್ರು ನಿಮ್ಗೆ ಡೌಟ್ಸ್ ಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇಲ್ಲ ರಿಲೇಟೆಡ್ ಟು PUC ಅಥವಾ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಯಾವ್ದ್ರದ್ದೇ KCET ಎಕ್ಸಾಮ್ ರಿಲೇಟೆಡ್ ಏನೇ ಡೌಟ್ಸ್ ಗಳಿದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ಅದಕ್ಕೂ ಕೂಡ ಆನ್ಸರ್ ನ ಕೊಡ್ತೇನೆ, ಸರಿನಾ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಅಂಡ್ ಇದಕ್ಕೆ ಹೋಗುವಂತವ್ರು ಎಲ್ಲರೂ ಕೂಡ ಏನು ಫ್ಯಾಕಲ್ಟೀಸ್ ತುಂಬಾ ತಲೆಯಲ್ಲಿ ಇಟ್ಕೊಂಡೇ ಹೋಗಿರ್ತಾರೆ. ಸುಮ್ನೆ ನಿಮ್ಗೆ ಬೇಕಂತ ಮಾರ್ಕ್ಸ್ ಕಟ್ ಮಾಡೋದು ಯಾವ್ದು ಇರೋದಿಲ್ವಂತೆ. ಸೊ ಇದು ನನ್ಗೆ ಅವ್ರು ಹೇಳಿದ್ದು. ಹೆಚ್ಚಿನ ಫ್ಯಾಕಲ್ಟೀಸ್ಗಳು ಆದಷ್ಟು ಸ್ಟೂಡೆಂಟ್ಸ್ ಗಳಿಗೆ ಮಾರ್ಕ್ಸ್ ಅನ್ನು ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಅದೇ ನಿಮ್ಗೆ 97+ ಅಥವಾ ತುಂಬಾ 90+ ಹೋದ್ಮೇಲೆ ಲಿಬರಲ್ ಕರೆಕ್ಷನ್ಸ್ ಗಳು ಇರೋದಿಲ್ಲ. ಸ್ವಲ್ಪ 97+ ಆದ್ಮೇಲೆ ಚೀಫ್ ಎಕ್ಸಾಮಿನರಿಗೆ ಹೋಗುತ್ತೆ, ಅಲ್ಲಿ ಕ್ರಾಸ್ ಚೆಕ್ ಆಗುತ್ತೆ. ದಟ್ಸ್ ಇಟ್, ಸರಿನಾ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ನಿಮ್ಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಈ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವಿಡಿಯೋಗಳು ನಿಮ್ಗೆ ಬರ್ತಾ ಇರುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.